ಯೋ ಜೀಸಸ್ ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾನು ಪಾಸ್ಟರ್ ಪ್ರವೀಣ್ ಕುಮಾರ್, ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿಯಿಂದ. ಸೊ ಮೊಟ್ಟ ಮೊದಲನೇ ಬಾರಿ ಯಾರೈತಿ ಗೊತ್ತು ದೇವರ ವಾಕ್ಯದ ವಿಡಿಯೋಗಳು ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ದೇವರ ವಾಕ್ಯವನ್ನು, ಯೇಸು ಕ್ರಿಸ್ತನ ವಾಕ್ಯವನ್ನು ನೋಡಿ ಕೇಳಿ ಆಶೀರ್ವಾದ ಹೊಂದಿಕೊಳ್ಳಿರಿ. ಮತ್ತು ಈ ಒಂದು ವಿಡಿಯೋ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅನೇಕ ಜನರಿಗೆ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸೊ ಇವತ್ತಿನ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಮೊದಲನೇ ಪೇತ್ರ 5ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ನೀವು ಸ್ವಸ್ಥಚಿತ್ತರಾಗಿ ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು, ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ನಾವು ಯಾವಾಗಲೂ ಏನಾಗಿರಬೇಕು? ಸ್ವಸ್ಥಚಿತ್ತರಾಗಿರಬೇಕು ಮತ್ತೆ ಎಚ್ಚರವಾಗಿರ್ಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನಾವು ಸ್ವಸ್ಥಚಿತ್ತರಾಗಿ ಎಚ್ಚರಿಕೆಯಾಗಿರ್ಬೇಕಾದ್ರೆ ನಾವು ಏನು ಮಾಡಬೇಕು? ದೇವರ ವಾಕ್ಯವನ್ನು ಓದಬೇಕು. ಯೇಸು ಕ್ರಿಸ್ತನು ಹೇಳಿದ ವಾಕ್ಯಗಳು ಓದಬೇಕು, ಆ ವಾಕ್ಯವನ್ನು ಧ್ಯಾನಿಸಬೇಕು. ಸೊ ಯಾವಾಗಾಯ್ತು ನಾವು ಸ್ವಸ್ಥಚಿತ್ತರಾಗಿರುವಲ್ವೋ, ಯಾವಾಗ ನಾವು ಎಚ್ಚರ ಆಗಿರೋಲ್ವೋ, ಅವಾಗ ಏನು ಮಾಡುತ್ತೆ? ಸೈತಾನ ಏನು ಮಾಡ್ತಾನೆ? ನಮ್ಮನ್ನು ಆತನ ಒಂದು ಫಲಗೆ ಬೀಸುವುದಕ್ಕಾಗಿ ಅವನು ಏನು ಮಾಡ್ತಾನೆ? ಪ್ರಯತ್ನ ಮಾಡ್ತಾನೆ. ಅಂದರೆ ಆತನು ಸಿಂಹದ ಪಾದೆಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಅವನು ಏನು ಮಾಡ್ತಾನೆ? ಸೈತಾನು ಗರ್ಜಿಸುವ ಸಿಂಹದಂತೆ ಹುಡುಕ್ತಾನೆ. ಸೊ ಯಾರಾಯ್ತು ದೇವರ ವಾಕ್ಯದಲ್ಲಿ ಎಚ್ಚರವಾಗಿಲ್ಲೋ, ಯಾರಾಯ್ತು ದೇವರ ವಾಕ್ಯದಲ್ಲಿ ಸ್ವಸ್ಥಚಿತ್ತರಾಗಿರೋ ಇಲ್ಲವೋ, ಅಂಥವ್ರನ್ನು ಏನು ಮಾಡ್ತಾನೆ? ಸೈತಾನು ಗರ್ಜಿಸುವ ಸಿಂಹದಂತೆ ಹುಡುಕ್ತಾನೆ. ಯಾವ ರೀತಿ ಸಿಂಹವು ಹಸಿದಿದಾಗ ಗರ್ಜಿಸುತ್ತಾ ಸೊ ಅದು ತನ್ನ ಬೇಟೆಗಾಗಿ ಅಲಿದಾಡ್ತದೋ, ಆವಾಗ ಆ ಬೇಟೆ ಮಾಡಿ ಏನು ಮಾಡುತ್ತೆ? ಆ ಸಿಂಹ ತನ್ನ ಹಸುವನ್ನು ತೀರಿಸ್ಕೊತದೆ. ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ದೇವರ ವಾಕ್ಯದಲ್ಲಿ ಸ್ವಸ್ಥಚಿತ್ತನಾಗಲಿದ್ದರೆ, ನೀನು ದೇವರ ವಾಕ್ಯದಲ್ಲಿ ನೀನು ಎಚ್ಚರವಾಗಲಿಲ್ಲದಿದ್ದರೆ, ಸೊ ಸೈತಾನು ಏನು ಮಾಡ್ತಾನೆ? ನಿನಗೆ ಆತನ ಬಲೆಯಲ್ಲಿ ಬೀಳಿಸುವುದಕ್ಕಾಗಿ ಬಲೆಯನ್ನು ಬೀಸ್ತಾನೆ. ಆ ಸೈತಾನನು ಗರ್ಜಿಸುವ ಸಿಂಹದಂತೆ ಬರುವಾಗ ಕೂಡ ನೀನು ಯಾವಾಗಲೂ ದೇವರ ವಾಕ್ಯದಲ್ಲಿ ಸ್ವಸ್ಥಚಿತ್ತನಾಗಿ ದೇವರ ವಾಕ್ಯದಲ್ಲಿ ಎಚ್ಚರವಾಗಿದ್ದರೆ ಆ ಸೈತಾನನು ನಿನಗೆ ಏನು ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ನೀನು ಎಚ್ಚರವಾಗಿದ್ದೀಯಾ ಅದಕ್ಕೆ. ಸೊ ನಿದ್ದೆಯಿಂದಲ್ಲ, ಪಾಪದಿಂದ ನೀನು ಎಚ್ಚರವಾಗಿರಬೇಕು. ಪಾಪಗಳ ವಿಷಯದಲ್ಲಿ ನೀನು ಎಚ್ಚರವಾಗಿರಬೇಕು. ಪಾಪದ ವಿಷಯದಲ್ಲಿ ನೀನು ಸ್ವಸ್ಥಚಿತ್ತನಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪಾಪ ಕೃತ್ಯಗಳಲ್ಲಿ ನೀನು ನಿದ್ದೆ ಮಾಡದಂತೆ, ಪಾಪದ ಕಾರ್ಯಗಳಲ್ಲಿ ನೀನು ಅಸ್ವಸ್ಥನಾಗದಂತೆ, ನೀನು ಪಾಪದ ವಿಷಯದಲ್ಲಿ ಸ್ವಸ್ಥಚಿತ್ತನಾಗಿ ಎಚ್ಚರಿಕೆವಾಗಿದ್ದಾಗ ಖಂಡಿತ ದೇವರು ನಿನಗೆ ಆಶೀರ್ವಾದ ಮಾಡ್ತಾರೆ. ಆ ಸೈತಾನನು ನಿನಗೆ ಏನು ಮಾಡಲಿಕ್ಕೆ ಆತನಿಗೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, 1 ಪೇತ್ರ 5ನೇ ಅಧ್ಯಾಯದಲ್ಲಿ ನೀವು ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಂದರೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಯಾವಾಗಾಯ್ತು ಈ ಥರ ದೇವರನ್ನು ಹೆಚ್ಚಿಸ್ತಾರೋ ಅದು ನಮ್ಮ ಒಳ್ಳೆಯದಕ್ಕೆ. ಆ ಬೆಂಕಿ ನಮ್ಮಲ್ಲಿರುವಾಗ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನಾವು ಇದ್ಕೊಂಡು ನಾವು ಉರಿಬೇಕು. ಬೆಂಕಿ ನಮ್ಮಲ್ಲಿರುವಾಗ ಸೈತಾನು ನಮಗೆ ಬಳಿ ಬರ್ಲಿಕ್ಕೆ ಆಗಲ್ಲ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ದೇವರ ವಾಕ್ಯ ಹೇಳಿದಂತೆ ನೀವೇನಾಗಿರ್ರಿ? ಆತನ ವಾಕ್ಯದಲ್ಲಿ ಎಚ್ಚರವಾಗಿರ್ರಿ, ಸ್ವಸ್ಥಚಿತ್ತರಾಗಿರ್ರಿ. ದೇವರ ವಾಕ್ಯವನ್ನು ಓದಿ, ಯೇಸು ಕ್ರಿಸ್ತನ ವಾಕ್ಯ ಓದಿಕೊಂಡು ಆ ವಾಕ್ಯವನ್ನು ಧ್ಯಾನಿಸ್ರಿ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದರೆ ದೇವರ ವಾಕ್ಯ ನಮಗೆ ಏನು ಮಾಡುತ್ತದೆ? ಪಾಪದಿಂದ ರಕ್ಷಿಸ್ತದೆ. ದೇವರ ವಾಕ್ಯ ನಮಗೆ ಏನು ಮಾಡುತ್ತದೆ? ಅನೇಕ ಸೈತಾನನ ಆ ಒಂದು ಬಲೆಯಿಂದ ತಪ್ಪಿಸಿ ಕಾಪಾಡುವಂಥದ್ದಾಗಿದೆ. ಈ ವಾಕ್ಯ ಏನಾಗಿದೆ? ನಮಗೆ ಒಂದು ಪ್ರೊಟೆಕ್ಷನ್ ಕೊಡುವಂಥದ್ದಾಗಿದೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀವು ಸ್ವಸ್ಥಚಿತ್ತರಾಗಬೇಕು, ನೀವು ಎಚ್ಚರವಾಗಿರ್ಬೇಕಂದ್ರೆ ಅದು ಒಂದೇ ಮಾರ್ಗ. ಅದು ಯಾವುದು ಮಾರ್ಗ? ಯೇಸು ಕ್ರಿಸ್ತನಿಗೆ ಆತನ ಮಾರ್ಗದಲ್ಲಿ ನಡೆಯುವಂಥದ್ದೇ ಒಂದು ಮಾರ್ಗ ಇದೆ. ಇವತ್ತು ನೀ ಎಲ್ಲಿ ಹೋದರೂ ಕೂಡ ನೀನು ಸ್ವಸ್ಥಚಿತ್ತನಾಗಿ ಎಚ್ಚರಿಕೆಯಾಗಿರಲಿಕ್ಕೆ ಸಾಧ್ಯವಿಲ್ಲ. ಯಾವಾಗಾಯ್ತು ನೀವು ದೇವರ ವಾಕ್ಯಗಳನ್ನು ಓದಿಕೊಂಡು, ಯೇಸು ಕ್ರಿಸ್ತನ ವಾಕ್ಯ ಓದಿಕೊಂಡು ವಾಕ್ಯವನ್ನು ಧ್ಯಾನ ಮಾಡ್ತೀಯೋ, ಆವಾಗ ನೀನೇನಾಗಿರ್ತೀಯ? ಸ್ವಸ್ಥಚಿತ್ತನಾಗಿ ಎಚ್ಚರವಾಗಿರುತ್ತೀಯ. ಸೊ ಸ್ವಸ್ಥಚಿತ್ತನಾಗಿ ಎಚ್ಚರಿಕೆವಾಗಿದ್ದಾಗ ಖಂಡಿತ ದೇವರು ನಿನ್ನ ಜೀವನವನ್ನು, ನಿನ್ನ ಕುಟುಂಬವನ್ನು,
ಉನ್ನತ ಆಶೀರ್ವಾದ ಮಾಡಿ ನಡೆಸ್ತಾರೆ ಎಂಬುದಾಗಿ ನೋಡ್ತೇವೆ. ಸೊ ದೇವರ ವಾಕ್ಯದಂತೆ ನಿಮ್ಮನ್ನು ನಿಮ್ಮ ಕುಟುಂಬನ ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಸೊ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯದಿಂದ ವಾಕ್ಯ ಕೇಳಿದಾಗ ದೇವರ ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನಿಮಗೆ ಅನಿಸಿದರೆ ಒಂದು ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಪಾಸ್ಟರ್ ಪ್ರವೀಣ್ ಕುಮಾರ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಇವತ್ತು ಆಮೇನ್ ಎಂಬುದು ಟೈಪ್ ಮಾಡಿ ಕಳಿಸಿ. ಸೊ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಮತ್ತು ಈ ವಿಡಿಯೋ ಅನೇಕ ಜನರು ಶೇರ್ ಮಾಡಿ ನೀವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ಅಲ್ಲೆಲ್ಲೂಯಾ. ಸೊ ಮತ್ತೊಂದು ಆವರ್ತಿ ದೇವರು ನಿಮಗೆ ಉನ್ನತ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ, ಆಮೇನ್.